ಮಗಳೇ, ಒಳ್ಳಿ ಅಂದ್ರೆ ಹಿಂಗಾಸೆ ನೆನೆಯ ಬರಬೇಕು ಈ ಬೀದಿನಾಗೆ ನೆನೆಯ ಬಂದಿದ ತಕ್ಷಣ ನೆನೆಯ ನೀಟಾಗಿ ಎಳ್ಕೊಬಿಟ್ಟು ಕರ್ಕೊಂಡೋಗಿ ಮನೆಗೆ ಹಾಕಬಿಡೋಣ. ಇನ್ನ ಈ ಕಿತ್ತೋದಳು ಈ ಕಿತ್ತೋದೊಳಗಂತೂ ಸರಿಯಾಗಿ ಬುದ್ಧಿ ಕಲಿಸ್ಬೇಕು ನಾವಂತೂ ನೋಡು ಹೆಂಗ್ ಕಾಯ್ಕೊಂಡು ನಿಂತೋಳು ಬೀದಿನಾಗೆ ಏನಿಯ. ನೋಡು ಈ ಕಿತ್ತ ಏನಾರ ಗಂಡನ ಕಳ್ಕೊಂಡೆ ಅಂದ್ರೆ ಮಾನ ಮರುವುದಿರಲ್ಲ. ಗಂಡ ಬಿಟ್ಟವ್ರ ಕಷ್ಟ ಏನು ಅಂತ ನನಗೆ ಗೊತ್ತು. ನೋಡು ಆ ಮುದ್ಕ ನನ್ನೇನೇ ನಿಂಗೆ ಗಂಡ ಇಲ್ಲ ಅಲ್ವಾ, ಬಾ ನಾನು ನೀನು ಚೆನ್ನಾಗಿರೋಣ ಅಂತಾನೆ. ಈ ಪ್ರಪಂಚ ಎಲ್ಲ ಹಂಗೆ ನೀನು ನೋಡೋದು, ಗಂಡ ಇಲ್ಲ ಅಂದ್ರೆ ಗಂಡ ಇಲ್ದಿದ್ದು ಜೀವನ ಮಾಡೋಕೆ ಹಾಕಿಲ್ಲ. ಬಿಡ್ಬೇಡ, ನಿನ್ನ ಗಂಡ ಬಂದಿದ್ದ ತಕ್ಷಣ ಏನಿಯಾ ಹಿಡ್ಕ. ಅಮ್ಮ, ರಾಹುಲ್ ಏನೋ ಅದೇನೋ ಅಂತಾರಲ್ಲ, ತಲೆಗೆ ಬುದ್ಧಿ ಇಲ್ದಿದ್ದಾಗ ಇವಳನ್ನ ಮದುವೆ ಮಾಡ್ಕೊಂಡ್ರೆ ಸುಮ್ಕಿರಮ್ಮ. ಅವ್ನಿಗೆ ಇವಳು ಯಾರು ಅಂತ ಎಪ್ತಿನೂ ಇರಕ್ಕಿಲ್ಲ. ನೀನು ಯಾಕೆ ತಲೆ ಕೆಡಿಸ್ಕತ್ತೀಯ ಮಗಳೇ? ಒಳ್ಳಿ ಅಂದ್ರೂ ಬಿಡ್ಬೇಡ. ಒಳ್ಳಿ ಅಂದ್ರೂ ಏನಾರ ಬುಟ್ಟೆ ಅಂದರೆ ನಾವು ಬೀದಿಗೆ ಬಂದ್ಬಿಡ್ತೀವಿ ಅಷ್ಟೇ. ನೀನೆ ಒಳ್ಳಿ ಅಂದ್ರೂ ಮಾತ್ರ ಬಿಡಕ್ಕೆ ಹೋಗ್ಬೇಡ ನೀನು. ಇಡ ಮಾತೇ ಇಲ್ಲ ಕಣಪ್ಪ. ಇವ್ರನ್ನೇನ ಬಿಟ್ರೆ ನಾವು ಬೀದಿನಾಗಿರ್ತೀವಿ ಅಷ್ಟೇನೆ. ಬೀದಿನಾಗ ಭಿಕ್ಷೆ ಎತ್ಬೇಕಾಯ್ತದ ಬೆಂಗ್ಳೂರ್ಗೆ ಹೋಗಿ. ಅದಕ್ಕಿನ್ನ ಇದು ಎಷ್ಟು ವಾಸಿ ಸುಮ್ಕಿರು. ಹ್ಞೂ ಬಿಡ್ಬೇಡ ಅಷ್ಟೇ. ಏನು ಕಂತ್ರಿ ಪಿಲಾನಾಗ ಮಾತಾಡ್ಕತ್ತವ್ರೆ. ಇವಳು ಏನು ಮಾತಾಡಿದ್ರು ಯಾವ ಲೆಕ್ಕಕ್ಕೆ ಬರೋಕ್ಕಿಲ್ಲ ಬಿಡು. ಅಯ್ಯಯ್ಯೋ, ಇದೇನಿದು? ಇವಳು ಯಾವಾಗ ಬಂದ್ಲು ಮಂತಕ್ಕೆ? ಇಬ್ರು ಎದುರು ಬದ್ರಾಗ ನಿಂತ್ಕೊಂಡವ್ರಲ್ಲ. ಅಯ್ಯೋ, ಈಗ ಏನು ಮಾಡೋದು? ಓಡೋಗಕ್ಕೂ ಆಗಲ್ಲ. ಯಾವತ್ತಿದ್ರು ತಗ್ಲಾಕೊಂಡ್ಲೇಬೇಕು. ಇಲ್ಲಿಂದ ಎತ್ತನೆ ಎಸ್ಕೇಪ್ ಆಗೋಗ್ಬಿಡ್ಲಾ? ಅಯ್ಯೋ, ಹಿಂಗೆ ಯಾಕೆ ನಿಂತವ್ರೆ? ಅದು ರೋಡ್ ಮಧ್ಯೆನೇ ನಿಂತವ್ರಲ್ಲ. ಇವ್ರಿಗೇನು ಬಂತಪ್ಪ ದೊಡ್ಡ ರೋಗ? ಏನು ಮಾಡಲಿ? ಏನೋ ಮಾತಾಡಿದಂಗೆ ಸುಮ್ಮನಿರೋದೆ ವಾಸಿ. ಏನಾರು ಹೆಚ್ಚು ಕಮ್ಮಿ ಆದ್ರಂತೂ ನನಗಂತೂ ಚುಟ್ಟಿ ಹಿಡ್ಕೊಂಡು ಹೊಡೆದಾಕ್ಬಿಡ್ತಾರೆ. ಥೂ, ಇವಳಿಗೆ ಹೇಳಿದ್ದೀನಿ ತಾನೇ ರಾಣಿಗೆ, ಮುಚ್ಕೊಂಡು ಎಲ್ಲೋ ಬಿದ್ದಿರಿ ಅಂತ. ಯಾಕೆ ಬರ್ಬೇಕಿತ್ತು ಇವಳು? ಹೆಂಗೋ ಆಸ್ತಿ ಮಾರಕ್ಕೆಲ್ಲ ಮಾತಾಡ್ಕೊಂಬಿಟ್ಟು ಎಲ್ಲ ರೆಡಿ ಮಾಡಿದ್ದೀನಿ, ಫೈಲ್ಸ್ ಎಲ್ಲನೂ. ಅನ್ಯಾಯವಾಗಿ ಇವಳು ಬಂದು ಕೆಡ್ಸಂಕೊಳಲ್ಲಪ್ಪ ಎಲ್ಲನೂ. ಅಯ್ಯೋ, ನನ್ನ ಫ್ಯಾಕ್ಟ್ರಿ ಅಂತೂ ಕೊಟ್ಟಿದಂಗೆ ನನ್ನ ಫ್ಯಾಕ್ಟ್ರಿ ಕತೆ ಮುಗೀತು. ಇವತ್ತಿಗೆಲ್ಲ ಎಳ್ಳು ನೀರು ಬಿಟ್ಬಿಡ್ಬೇಕು. ಅಯ್ಯೋ ದೇವ್ರೇ. ರೀ 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 ನೋಡ್ರಿ, ಆ ಮನೆಯಳಿ ನೀವೇನಿಯ ಗಂಡ ಅಂತ ಹೇಳ್ಕೊಂಬಿಟ್ಟು ಹೆಂಗ್ ಬಂದವಳೆ. ರೀ ಬರ್ರಿ ಹೋಗೋಣ ಸುಮ್ಕೇನಿಯ ಮನೆ ಕಡೆ. ಸಾಕು, ಅವಳು ಸಾಕು, ಅವಳು ಸವಾಸನೂ ಸಾಕು, ಇಬ್ರು ಸಾಕು. ಬರ್ರಿ ಹೋಗೋಣ. ನನಗೆ ಗೊತ್ತು ನಿಮ್ಗೆ ನನ್ನ ಮೇಲೆ ನೀ ಲವ್ ಇರೋದು, ಅವಳ ಮೇಲೆ ಯಾ ಲವ್ವು ಇಲ್ಲ ಮಣ್ಣು ಇಲ್ಲ ಅಂತ ಹೇಳ್ಬಿಟ್ಟು. ಏನೋ ನಿಮಗೆ ಅವಾಗ ಆಕ್ಸಿಡೆಂಟ್ ಆಗೋಗ್ಬಿಟ್ಟು ಎಲ್ಲ ಮರ್ತೋಗಿತ್ತಲ್ಲ, ಅವಾಗ ಅಷ್ಟೇ ನೀವು ಅವಳಿಗೆಲ್ಲ ಕುತ್ತಿಗೆ ತಾಳಿ ಕಟ್ಟಿದ್ದೀರಾ ಅನ್ನಿಸ್ತದೆ. ರೀ ನಿಮಗೆ ನನ್ನ ಮೇಲೆ ತಾನೇ ಲವ್ ಇರೋದು, ಯಾರ ಮ್ಯಾಗೂ ಇಲ್ಲ ತಾನೇ. ರೀ ಬರ್ರಿ ನಾವು ಹೋಗೋಣ, ಫ್ಯಾಕ್ಟ್ರಿ ಗಿಟ್ರಿ ಕಟ್ಕೊಂಡು ಚೆನ್ನಾಗಿರೋಣ. ರೀ ನೀವೇ ಹೇಳಿದ್ರಲ್ಲ ನಾನು ನೀವು ಚೆನ್ನಾಗಿರೋಣ ಅಂತ ಹೇಳ್ಬಿಟ್ಟು, ಅವಳನ್ನ ಕಂಡ್ರೆ ಇಷ್ಟ ಇಲ್ಲ ಅಂತ ಹೇಳ್ಬಿಟ್ಟು ಅವತ್ತೇ ನೀವೇ ಹೇಳಿದ್ರಲ್ಲ. ರೀ ಬರ್ರಿ, ನನ್ನ ಮಾತು ಕೇಳ್ರಿ. ನಾವು ಬೇರೆ ಮನೆ ಮಾಡ್ಕೊಂಡು ಏನೋ ಕಷ್ಟಪಟ್ಕೊಂಡು ಜೀವನ ಮಾಡೋಣ. ಬರ್ರಿ ಬೆಂಗ್ಳೂರಿಗೆ ಹೋಗ್ಬಿಡೋಣ. ಬೆಂಗ್ಳೂರಿಗೆ ಹೋಗ್ಬಿಟ್ಟು ನೀವೊಂದು ಕೆಲ್ಸಕ್ಕೆ ಹೋಗ್ರಿ, ನಾವೊಂದು ಕೆಲ್ಸಕ್ಕೆ ಹೋಗ್ತೀನಿ. ಹೆಂಗೋ ಇಬ್ರದ್ದು ಜೀವನ ನಡೀತೈತೆ. ಹಂಗೇನೆ ನಿಮ್ಮ ಹೆಸ್ರನಾಗ ಆಸ್ತಿ ಐತಲ್ಲ, ಆ ಆಸ್ತಿ ಎಲ್ಲ ನಾವು ಇಸ್ಕೊಬಿಡಿ. ನಾವು ಹೋಗ್ಬಿಟ್ಟು ಎಲ್ಲ ಒಂದು ಮನೆಗಿನೇ ತಗೊಂಡು ಆರಾಮಾಗಿ ಸೆಟ್ಲ್ ಆಗ್ಬಿಡೋಣ. ಇವಳು ಸವಾಸ ನಮಗೂ ಬೇಡ. ಅಳಿ ಅಂದ್ರೆ ನೋಡಿ, ಸುಮ್ಮನೆ ಏನಿಯಾ ಬನ್ನಿ ಹೋಗೋಣ ಮನೆಗೆ. ಅವಳನ್ನ ನೀನು ಯಾವಳ ಗೊತ್ತೇ ಇಲ್ಲ ಅಂತ ಹೇಳ್ಬಿಟ್ಟು ಹೇಳ್ಬಿಡಿ. ಇಲ್ಲ ಅಂತ ಹೇಳಿದ್ರೆ ಸುಮ್ಕೆನೇನಿಯಾ ಅಷ್ಟೇನೆ. ನನ್ನ ಮಗಳ ಜೊತೆ ಇವಾಗ ಸಂದಕ್ಕಿದ್ರಲ್ಲ, ಇನ್ನು ಸಂದಕ್ಕೇನಿಯಾ ಇರ್ರಿ. ಆರಾಮಾಗೇನಿಯಾ. ಅವಳು ಯಾವಳ ಪೀಡೆ ಬಂದವಳೆ, ನಾವು ಅದನ್ನೆಲ್ಲ ಕ್ಷಮಿಸ್ಬಿಡ್ತೀವಿ. ಕನ್ಸು ಅಂತ ಅನ್ಕೊಬಿಟ್ಟು ಮರ್ತು ಬಿಡ್ತೀವಿ. ಅವಳು ಸಾಕು, ಅವಳು ಸವಾಸನೇ ಸಾಕು, ಬಿಟ್ಬಿಡಿ ಅಳಿ ಅಂದ್ರೆ. ಅವಳನ್ನ ಉಗಿದ್ ಕಳಿಸ್ಬಿಡಿ. ನೀನು ಬ್ಯಾಡ ಅಂತ ಹೇಳ್ಬಿಟ್ಟು ಅಂದ್ಬಿಡಿ ಅವಳಿಗೆ. ಬನ್ರಿ ಸುಮ್ಮನೆ ಈ ಕಡೆ, ಅವಳ ಕಡೆ ಮಾತ್ರ ಹೋಗ್ಬೇಡ್ರಿ, ಬನ್ರಿ. ಅಳಿ ಅಂದ್ರೆ ನಿಮ್ಮ ಅತ್ತೆ ಅವಳಲ್ಲ, ದೊಡ್ಡ ಕತ್ತೆ. ಅವಳು ಸರಿ ಇಲ್ಲ ಅಳಿ ಅಂದ್ರೆ. ನನಗೇನೇನೆ ನೋವು ಕೇರ್ಬಿಟ್ಲು, ಹೊಡೆದ್ಬಿಟ್ಟು. ನೀನೇನ ಸಿಗಾಕ್ಬಿಟ್ರೆ ನೋವು ಕೇರ್ಬಿಡ್ತಾಳೆ. ನನ್ನ ಮಗಳ ಜೊತೆ ಆರಾಮಾಗಿರಿವಂತೆ. ಬನ್ನಿ ಅಳಿ ಅಂದರೆ ಬನ್ನಿ. ಸುಖ ಸಂತೋಷ ಅನ್ನೋದೆಲ್ಲ ನಮ್ಮನೆಯಾಗಿರ್ತದೆ. ಬನ್ನಿ. ಈ ವಯಸ್ಸಾಗಿರೋ ಮುದ್ಕನ ಮಾತು ಕೇಳಿ ಸಾಕಾಗೋಗ್ಬಿಟ್ಟೈತೆ ನನಗೂ ನಿಮ್ಮಿಂದ. ಬನ್ನಿ ಅಳಿ ಅಂದರೆ. ಅಯ್ಯೋ, ಈಗ ಯಾರ ಕಡೆ ಮಾತಾಡಿದ್ರು ಏಟುಗಳಂತೂ ತಪ್ಪಿದ್ದಲ್ಲ. ಈಗ ಇವಳ ಕಡೆ ಮಾತಾಡಿದ್ರೆ ಇವಳು ಹೊಡಿತಾಳೆ, ಇವಳ ಕಡೆ ಮಾತಾಡಿದ್ರೆ ಇವಳು ಹೊಡಿತಾಳೆ. ಈಗ ಯಾರ ಕಡೆ ಮಾತಾಡ್ಲಪ್ಪ ನಾನು? ಏನಪ್ಪ ಸೊಲ್ಯೂಷನ್ನು ಭಗವಂತ? ಶ್ರೀಕೃಷ್ಣ ಪರಮಾತ್ಮ 1000 16,000 ಹೆಂಡ್ತಿಗಳಿದ್ರು ಅಂತಾರೆ. ನಂಗೆ ಇಬ್ಬರು ಹೆಂಡ್ತಿರನ್ನ ತಡ್ಕೊಳಕ್ಕಾಯ್ತಿಲ್ವಲ್ಲ ದೇವ್ರೆ. ನೀನೇ ಕಾಪಾಡಪ್ಪ ದೇವ್ರೆ. ಹೆಂಗನ ಮಾಡೊಂದು ಪಿಲಾನ್ ಕೊಡಪ್ಪ ನನಗಂತೂ. ಇವರಿಂದ ತಪ್ಪಿಸ್ಕೊಂಡು ಓಡೋಕಂತ ಒಂದು ಪಿಲಾನ್ ಸಿಕ್ಬಿಟ್ರು ಸಾಕು ದೇವ್ರೆ. ಏನು ಮಾಡಲಿ? ಈ ಕಡೆ ಬಿಟ್ರೆ ಈ ಕಡೆ ಸುಮ್ಮನೆ ಬಿಡೋಕ್ಕಿಲ್ಲ. ನಾಟಕ ಶುರು ಮಾಡ್ಲಾ? ಅಯ್ಯೋ ಅಳಿ ಅಂದ್ರೆ ಯಾಕೆ ಒಳ್ಳೆ ಗಾರ ಬಡ್ದವ್ರ ನಿಂತ್ಕೊಂಡಿದ್ದೀರಾ ನೀವು? ನನ್ನ ಮಾತು ಕೇಳಿ, ಈ ಬನ್ನಿ ಈ ಕಡೆ. ಏನಾರ ಮಾತಾಡಿ, ವಸೀಲರ ಮಾತಾಡಿ. ಏನಾದ್ರೂ ಯಾಕೆ ಮಾತಾಡ್ತಿದ್ದ ಸುಮ್ಕೇನಿಯ ನಿಂತಿದಿರಲ್ಲ? ಮಾತಾಡಿ ಹೇಳಿ. ನಾನಂತೂ ಆಶನ್ ಜೊತೆ ನೀನೇ ಸಂಸಾರ ಮಾಡೋದು, ಅವಳ ಜೊತೆ ಸಂಸಾರ ಮಾಡಕ್ಕಿಲ್ಲ ಅಂತ ಹೇಳಿ. ಬನ್ನಿ ಅಳಿ ಅಂದ್ರೆ ಬನ್ನಿ. ರೀ
ನೀವೇನಾದ್ರೂ ಅವಳ ಜೊತೆ ಹೋಗ್ಬಿಟ್ರೆ ನಾನೇನಿಲ್ಲ ಪೊಲೀಸ್ ಸ್ಟೇಷನ್ ಮುಂದೆ ನಿಮ್ಮ ಹೆಸರು ಬರ್ದಿಕ್ಬಿಟ್ಟು ಸೂಸೈಡ್ ಮಾಡ್ಕೊಬಿಟ್ಟು ಅಲ್ಲೇ ಸತ್ತೋಗ್ಬಿಡ್ತೀನಿ ಅಷ್ಟೇ ಏನಿಯ. ನನ್ನ ಜೊತೆ ಸಂಸಾರ ಮಾಡ್ಕೊಂಡು ಎಲ್ಲ ಇದು ಮಾಡ್ಬಿಟ್ಟು ವಿಡಿಯೋ ಫೋಟೋ ಎಲ್ಲನೂ ಐತೆ. ನನ್ನ ಜೊತೆ ನೀವು ಮದುವೆ ಮಾಡ್ಕೊಂಡ್ರೆ ವಿಡಿಯೋ ಎಲ್ಲನೂ ನನಗೆಲ್ಲ ಮೋಸ ಮಾಡ್ಬಿಟ್ಟವನೇ ಹಂಗೆ ಹಿಂಗೆ ಅಂತ ಟಿವಿ ನೈನಾಗ ಹೋಗ್ಬಿಟ್ಟು ಲಬ 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 ಅಂತ ಬಾಯ್ ಬಡ್ಕೊಬಿಡ್ತೀನಿ ಅಷ್ಟೇ ನಿನಿಯ. ಈಗ ನೀವು ನನ್ನ ಜೊತೆ ನಿನಿಯ ಬರಬೇಕು. ನಿಮ್ಮನ್ನ ಬಿಟ್ಟು ನಾನೊಂದು ಗಳಿಗೇನೂ ಇರಕ್ಕಿಲ್ಲ. ನನ್ನ ಜೊತೆನೇ ಇರ್ಬೇಕು ಅಷ್ಟೇ ನಿನಿಯ. ಆ ಮನೆಯಾಳಿನ ಬಿಟ್ಬಿಡಿ. ನಮ್ಮದು 3.5 ಎಕರೆ ಆಸ್ತಿ ಐತಲ್ಲ, ಆ 3.5 ಎಕರೆ ನಾವು ಮನೆಯಾಳಿ ಕೈಯಿಂದ ಕಿತ್ಕೊಳ್ಳಿ. ನಾವು ನೀವು ಚೆನ್ನಾಗಿರ್ಬೋದು. ಅವಳು ಸವಾಸನೆ ಬೇಡ. ಅವಳು ಕಿತ್ತೋದವಳು. ಅವಳು ಮನೆ ಅವಳ ಮನೆ ಏನು ಪ್ರಪಂಚದಾಗ ಒಬ್ಬಳದೇನೇ ಮನೆ ಇರೋದು. ನಮ್ದೇನು ಮನೆಯೇ ಇಲ್ವಾ? ಆರಾಮಾಗಿ ನಮ್ದು ಮನೆ ಮಾಡ್ಕೊತೀವಿ ಹೇಳು. ಏನು ಇವಳು ಒಬ್ಳನ್ನೇ ಇರ್ಬೇಕಾಗಿರೋದು ಮನೆಯಾಗೆ? ಅಳಿ ಅಂದ್ರೆ ನೀವು ಚಿಂತೆ ಮಾಡಕ್ ಹೋಗ್ಬೇಡಿ. ಬನ್ನಿ ಅಳಿ ಅಂದ್ರೆ ನಮ್ಮ ತಾಗೆ. ಇದು ಯಾಕೆ ಹಿಂಗೆ ಮಾತಾಡ್ತಿಲ್ವಲ್ಲ? ಮಾತಾಡಿ ಅಳಿ ಅಂದ್ರೆ ಮಾತಾಡಿ. ನೀವು ಮಾತಾಡಲಿಲ್ಲ ಅಂದ್ರೆ ಸಮಸ್ಯೆ ಬಗೆಹರಿತದ. ಇಬ್ಬಿಬ್ಬರು ಮದುವೆ ಮಾಡ್ಕೊಬಿಟ್ಟು ನೀವು ಸುಮ್ಕಿದ್ರೆ ಆಯ್ತದ? ಮಾತಾಡಿ. ಅಯ್ಯೋ ಪ್ಲೀಸ್, ಇಲ್ಲೇನು ನಡೀತಾ ಐತೆ ಅಂತ ನನಗೆ ಅರ್ಥ ಆಗ್ತಿಲ್ಲ. ತಲೆ ಯಾಕೆ ಕೆಡಿಸ್ತಾ ಇದ್ದೀರಾ? ಅದು ಬೀದಿನಾಗ ನಿಂತ್ಕೊಂಡು ಹಿಂಗೆಲ್ಲ ಕಿರ್ಚಾಡ್ತಾ ಇದ್ದೀರಲ್ಲ. ಎಲ್ಲ ಆ ಕಡೆ ಈ ಕಡೆ ಕಿಟಕಿಗಾಸ್ ಕದ್ದು ಕದ್ದು ನೋಡ್ತಾವ್ರಿ ಏನು ನಡೀತಾ ಐತೆ ಅಂತ ಹೇಳ್ಬಿಟ್ಟು ನೀವು ಸದ್ಯ ಬಿಡ್ತೀರಾ ಕೈನ? ಯಾಕೆ ಹಿಂಗೆ ಆಡ್ತಾ ಇದ್ದೀರಾ? ಕೈ ಬಿಡ್ರಿ. ಅಪ್ಪ, ನನಗಂತೂ ತಲೆ ಕೆಟ್ಟೋಗೈತೆ. ಆಶಾ, ಏನು ಆಶಾ ಇದು? ಅದನ್ನ ನಾನು ನಿಮ್ಮನ್ನ ಕೇಳಬೇಕು. ಏನ್ರಿ ಇದು? ಅವಳು ಯಾಕ್ರಿ ಇಲ್ಲಿಗೆ ಬಂದವಳೆ ಮಿಟುಗ್ಲಾಡಿ? ಅವಳು ನೋಡಿ ನೀವೇ ಬೇಕು ಅಂತ ಬಂದವಳೆ. ನಿಮ್ಮನ್ನ ಬಿಟ್ಟು ಒಂದು ಗಳಿಗೆನೂ ಇರಕ್ಕಿಲ್ವಂತೆ ಅವಳಂತೂ. ಹಾ ನೋಡಿ, ನನಗೆ ಗೊತ್ತು ನಿಮ್ಗೇನು ಅವಳಂದ್ರೆ ಇಷ್ಟ ಇಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಜೊತೆ ಸುಮ್ಮನೆ ನೀಯಾ ಬನ್ನಿ. ನೋಡಿ, ನೀವು ಇವತ್ತು 2ರಾಗ ಒಂದು ತೀರ್ಮಾನ ಆಗಲೇಬೇಕು ನನಗಂತೂ. ಅಷ್ಟೇನೆ, ಒಂದು ಅವಳಿರ್ಬೇಕು, ಇಲ್ಲಾಂದ್ರೆ ಇಲ್ಲ. ಒಂದೇ ತೀರ್ಮಾನನೇ, ನಾನು ಮಾತ್ರ ಇರಬೇಕು. ಅವಳಂತೂ ಇರಲೇಬಾರ್ದು ಅಷ್ಟೇನೇನೆ. ನಾನು ಅಷ್ಟೇ, ಒಂದೇ ತೀರ್ಮಾನನೇ, ನಾನು ಮಾತ್ರ ನಿಮ್ಮ ಜೊತೆ ಇರಬೇಕು. ಅವಳು ಎಲ್ಲರ ಹಾಳಾಗೋಗ್ಲಿ. ಬನ್ನಿ, ಅವಳ ಮನೆ ಅವಳೇ ಇಟ್ಕೊಂಡು ಅವಳೇ ಹಾಳಾಗೋಗ್ಲಿ. ನಮ್ಗೆ ಹಾಕ್ಬೇಕು ಇವಳು ಸವಾಸ. ಅಯ್ಯೋ ಭಗವಂತ, ಯಾರು ನನ್ನನ್ನು ಕಾಪಾಡೋರಿಲ್ವೇ? ಬೇಕಿತ್ತ ನನಗಿದೆಲ್ಲ. ಅಯ್ಯೋ, ನಮ್ಮಮ್ಮ ಎಲ್ಲೋಯ್ತು? ಅಮ್ಮ, ಅಮ್ಮ, ನಮ್ಮಮ್ಮ ಎಲ್ಲೋಯ್ತಪ್ಪ? ನಮ್ಮ ಅಮ್ಮನ ಹತ್ರ ಮಾತಾಡೋಣ ಬಿಡ್ರಿ. ಕೈನ ಸದ್ಯಕ್ಕೆ ಏನೋ ಒಂದು ತೀರ್ಮಾನ ಮಾಡ್ಕೊಳ್ಳೋಣ ಬಿಡ್ರಿ. ಅಯ್ಯೋ ಅವಳಿ ಅಂದ್ರೆ ಇದೇನ್ ಮಾತಾಡ್ತಿದ್ದೀರಾ? ನಿಮ್ಗೇನ್ ತಲೆನ ಬುದ್ಧಿ ಇಲ್ವಾ ನಿಮ್ಗೆ? ಅವಳು ನೀವು ಬುದ್ಧಿ ಇಲ್ದಿದಾಗ ತಾನೇ ತಾಳಿ ಕಟ್ಟಿರೋದು. ಬಿಟ್ಬಿಡಿ ನೀವು ಕೈಯ. ಈಗ ನೆನ್ಪಾಯ್ತಾ ಏನು? ನೋಡಿ, ಅದೆಲ್ಲ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ. ಬಿಟ್ಬಿಡಿ ಸುಮ್ಕೆನಿಯ. ಬನ್ನಿ, ಇಲ್ಲಿ ನನ್ನ ಮಗಳು ಕಾಯ್ಕೊಂಡವಳೆ. ನಿಮ್ಗೋಸ್ಕರ ಮನೆ ಐತೆ. ಅದೇನೋ ಫ್ಯಾಕ್ಟ್ರಿ ಕಟ್ಟಬೇಕು ಅಂತ ಹೇಳ್ತಾ ಇದ್ರಲ್ಲ, ಆ ಫ್ಯಾಕ್ಟ್ರಿನ ಕಟ್ಟಿವ್ರಂತೆ. ಬರ್ರಿ ಸುಮ್ಕೆನಿಯ. ಫ್ಯಾಕ್ಟ್ರಿ ಕಟ್ಕೊಂಡು ನಾವು ನೀವು ಎಲ್ಲ ಸಂದಕಿರನ. ಅವಳನ್ನ ಮನೆಯಾಳಿನ ಕಳಿಸ್ಬಿಡು. ಮನೆಯಾಳಿ ತೊಲಗು, ಇಲ್ಲಿಂದ ತೊಲಗು. ನಾನು ನನ್ನ ಗಂಡನೇ ಫ್ಯಾಕ್ಟ್ರಿ ಕಟ್ಕೊಂಡು ನಾವು ಇನ್ನೂ ಚೆನ್ನಾಗಿರ್ತೀವಿ. ನಾವ್ಯಾಕೆ ತೊಲಗಬೇಕು? ನೀವೇ ತೊಲಗ್ರೆ ಹಾಳಾಗಿ ತೊಲಗ್ರಿ. ನಾನಂತೂ ತೊಲಗಲ್ಲ. ಅದು ಮಗಳೇ, ಅದು ಮಾತು ಅಂತ ಹೇಳಿದ್ರೆ ಬಿಡಬೇಡ. ನೀನು ಮಾತ್ರ ಬಿಡಬೇಡ. ನೀನು ಯಾವುದೇ ಕಾರಣಕ್ಕೂ ಅವನನ್ನ ಗಂಡ ಅನ್ನಿಸ್ಕೊಂಡು ತಾಳಿ ಕಟ್ಬಿಟ್ಟು ಬಿಟ್ಬಿಟ್ಟು ಹೋಗ್ಬಿಟ್ರೆ ಹೆಂಗೆ ಹೇಳು? ಬಿಡಬೇಡ ಮಗಳೇ. ಹಾಗಿದ್ದಾಗ್ಲಿ ಹೋಗಿದ್ದೋಗ್ಲಿ. ಇವರೇನೋ ಹೇಳ್ತಾರೆ ಅಂತ ಹೇಳ್ಬಿಟ್ಟು ನಾವು ಕೇಳಿಸ್ಕೊಂಡು ಕುಂತ್ಕೊಳಕಾಯ್ತದೆ? ಬಿಡಕ್ಕೆ ಹೋಗ್ಬೇಡ. ಸುಮ್ಕಿರು. ಬಿಟ್ಬಿಟ್ರೆ ಗಂಡನ ಬಿಟ್ಟೋಳು ಅಂತ ಊರು ತುಂಬ ಆಡ್ಕೊಂಡು ಹೋಗ್ಬಿಡ್ತಾರೆ. ಬ್ಯಾಡ. ಬುಡಕ್ಕೆ ಹೋಗ್ಬೇಡ. ಅಯ್ಯೋ ದೇವ, ಈಗಿಬ್ರು ಕೈ ಬಿಡ್ತೀರಾ? ನಂದು ನನ್ನ ಕೈ ನೋವು ಬಂತು. ಇಬ್ರು ಇಟ್ಕೊಂಡು ನನಗೆ ತಲೆ ಕೆರ ಹಿಡಿಸ್ತಾ ಇದ್ದೀರಾ ನೀವಂತೂ. ರೀ, ಏನಾರ ಮಾತಾಡ್ರಿ. ಇದ್ಯಾಕೆ ಹಿಂಗ್ ಕಿರ್ಚಾಡ್ತಾ ಇದ್ದೀರಾ? ನಾನೇ ಬೇಕು ಅಂತ ಹೇಳ್ರಿ. ನಾನೇ ಬೇಕು ಅಂತ ಹೇಳ್ರಿ. ಅಯ್ಯೋ ಯಪ್ಪ, ನನಗೆ ಸವಸನೆ ಸಾಕು. ಅಯ್ಯೋ ಅಮ್ಮ. ಅಳಿ ಅಂದ್ರೆ ಎಲ್ಲಿ ಹೋಯ್ತಾವ್ರಿ ಇವರು? ಮನ್ಗೋಯ್ತಾವ್ರೆ ಅನಿಸ್ತದೆ. ಅಳಿ ಅಂದ್ರೆ ಏನು ಹೇಳ್ತಿದಂಗೆ ಇದು ಯಾಕೆ ಹಿಂಗೆ ಹೊಂಟೋಗ್ಬಿಟ್ರಲ್ಲ? ಇವ್ರು ಮಾಡಕ್ಕೆ ಏನು ಕೆಲಸ ಇಲ್ವಾ? ಇದ್ಯಾಕೆ ಇವನು ಗಂಡಸ್ತರ ಇರೋದು ಬಿಟ್ಟು ಹೆಂಗುಸ್ತರ ಓಡೋದ್ನಲ್ಲ? ಇದ್ಯಾಕೆ ಹಿಂಗೆ ಓಡೋದ್ನಲ್ಲ? ಅಯ್ಯೋ ರಾಮ. ಮಗಳೇ, ಬಿಡ್ಬೇಡ. ನೀನಂತೂ ನೋಡಿ ಮಾತಾಡೋಣ. ಮಗಳೇ ಬಾರೆ, ಬಿಡೋದ್ ಬೇಡ, ಹೋಗೋಣ. ನೋಡಿಯಮ್ಮ,